ಆ, ತನ್ನ ಧನ್ಯವಾದವನ್ನು ಸಮರ್ಪಿಸಿದ್ದಾರೆ. CLP ಸಭೆಯಲ್ಲಿ ವೇಣುಗೋಪಾಲ್ ಅವರು ಭಾವುಕರಾದಂಥದ್ದು ಕೂಡ ನಡೆದಿದೆ. ಯಾಕಂದರೆ ಈ ಬೆಳವಣಿಗೆಗಳು ಬಹಳಷ್ಟು ಭಾವುಕವಾದಂತಹ ಕ್ಷಣಗಳಿದೆ. ಇದು ನಿಮ್ಮ ಸೇವೆ ರಾಜ್ಯದ ಜೊತೆಗೆ ರಾಷ್ಟ್ರಕ್ಕೂ ಬೇಕಿದೆ ಅಂತೇಳಿ ಅಲ್ಲೂ ಕೂಡ ಕೇಳಿದ್ದಾರೆ. ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಬೇಕಿದೆ ಅಂತೇಳಿ ವೇಣುಗೋಪಾಲ್ ಅವರು ಅಲ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ವಿನಂತಿ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಮಾತಿನ ಬಳಿಕ KC ವೇಣುಗೋಪಾಲ್ ಅವರು ಮಾತನಾಡುವ ವೇಳೆ ನಿಮ್ಮ ಉಪಸ್ಥಿತಿ ರಾಷ್ಟ್ರ ರಾಜಕಾರಣದಲ್ಲಿ ಬೇಕಿದೆ ಅಂತೇಳಿ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮೂಲಕ ಯಾರು ಕರ್ನಾಟಕದ ಜನರ ಮುಂದೆ ಸಿದ್ದರಾಮಯ್ಯನವರು ಆಲ್ರೆಡಿ ಹೇಳಿದ್ದಾರೆ, ಹೈಕಮಾಂಡ್ನಿಂದ ನನಗೆ ರಾಜ್ಯಸಭೆ ಆಫರ್ ಬಂದಿತ್ತು, ಆದರೆ ನಾನು ಭಾಳ ವಿನಮ್ರವಾಗಿ ಬೇಡ ಅಂತ ಹೇಳಿದ್ದೀನಿ ಅಂತ ಹೇಳ್ಕೊಂಡಿದ್ರು. ಆದರೆ ವೇಣುಗೋಪಾಲ್ ಅವರು ಇನ್ನೂ ಕೂಡ ಬಿಟ್ಟಿಲ್ಲ. ಸಿದ್ದರಾಮಯ್ಯನವರ ಆಯ್ಕೆಗಳು ಆಗುವುದಿಲ್ಲ. ಈಗ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಸಿದ್ದರಾಮಯ್ಯನವರು ಕೂಡ ಒಪ್ಪಿಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಮಾಡುವಂಗೆ ನೋಡ್ತಾ ಇದ್ದಾರೆ. ನಿಮ್ಮ ಸೇವೆ ರಾಜ್ಯದ ಜೊತೆಗೆ ರಾಷ್ಟ್ರಕ್ಕೂ ಬೇಕಿದೆ, ರಾಷ್ಟ್ರ ರಾಜಕಾರಣಕ್ಕೂ ನೀವು ಬರಬೇಕು, ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಬೇಕಿದೆ ಅಂತ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರ ಜೊತೆಗೆ ಕೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಬಹಳ ದೊಡ್ಡದಾದಂತಹ ಒಂದು ದೌರ್ಬಲ್ಯ ಅಂತೇಳಿ ಅದನ್ನು ಯಾರಾದರೂ ಪರಿಗಣಿಸೋದಿದ್ರೆ, ಅಥವಾ ಅದು ಅವರ ರಾಜಕಾರಣದ ಒಂದು ವಿಶ್ವಾಸ ಅಂತ ನಾವು ಪರಿಗಣಿಸೋದಿದ್ರೆ, ಅವರಿಗೆ ಇರುವಂಥದ್ದು ರಾಹುಲ್ ಗಾಂಧಿಯವರ ಬಗ್ಗೆ ಅಪಾರವಾದಂತಹ ನಂಬಿಕೆ ಮತ್ತು ಪ್ರೀತಿ. ಹೀಗಾಗಿ ಅದೇ ಅಂಶವನ್ನು ಮುಂದಿಟ್ಟುಕೊಂಡು ಈಗ ವೇಣುಗೋಪಾಲ್ ಅವರು ಮಾತಾಡಿದ್ದಾರೆ. ನೀವು ರಾಹುಲ್ ಗಾಂಧಿಯವರ ಕೈ ಬಲಪಡಿಸೋದಕ್ಕೆ ದೆಹಲಿಗೆ ಬರಬೇಕು, ರಾಷ್ಟ್ರ ರಾಜಕಾರಣಕ್ಕೆ ನೀವು ಬರಬೇಕು, ರಾಜ್ಯದಲ್ಲಿ ನಿಮ್ಮ ಸೇವೆ ಸಲ್ಲಿಸಿದ್ದೀರಿ, ರಾಷ್ಟ್ರಕ್ಕೂ ನಿಮ್ಮ ಸೇವೆ ಬೇಕಿದೆ ಅನ್ನುವಂಥದ್ದನ್ನು ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯನವ್ರನ್ನ ತಮ್ಮ ಮಾತಿನ ಮೂಲಕವಾಗಿ ಕಟ್ಟಿ ಹಾಕುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಇದನ್ನೆಲ್ಲ ಒಪ್ಕೊಳ್ತಾರಾ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವ್ರ ಮೇಲೆ ಆ ವಿಶ್ವಾಸ ನಮಗಿದೆ ಅನ್ನೋದನ್ನು ಪದೇ ಪದೇ ಹೇಳಿದಾಗ ಒಬ್ಬ ನಾಯಕರಾಗಿ ಅವರು ಕೂಡ ತಮ್ಮ ನಿರ್ಧಾರವನ್ನು ಪುನರ್ ಪರಿಶೀಲನೆ ಮಾಡಬೇಕಾಗುತ್ತೆ. ಈಗಾಗಲೇ CLP ಸಭೆ ಮುಕ್ತಾಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸುದ್ದಿಗೋಷ್ಠಿಯು ಕೂಡ ನಡೆಯುವಂಥದ್ದಿದೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ನಾಯಕರ ಜಂಟಿ ಸುದ್ದಿಗೋಷ್ಠಿ ನಡೆಯುವಂಥದ್ದಿದೆ. ಆ ಮೂಲಕ CLP ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ತೀರ್ಮಾನದ ಬಗ್ಗೆ ಕರ್ನಾಟಕದ ಜನರಿಗೆ ಸುದ್ದಿಗೋಷ್ಠಿಯ ಮೂಲಕವಾಗಿ ತಿಳಿಸುವವರಿದ್ದಾರೆ ಕಾಂಗ್ರೆಸ್ ನಾಯಕರುಗಳು. ಕಾಂಗ್ರೆಸ್ ನಾಯಕರಿಂದ ಈಗ ಜಂಟಿ ಸುದ್ದಿಗೋಷ್ಠಿ ಶುರುವಾಗುತ್ತೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿನೇ ಜಂಟಿ ಸುದ್ದಿಗೋಷ್ಠಿ ಶುರುವಾಗುತ್ತೆ. ಕ್ಷಣ ಕ್ಷಣದ ಸಂಪೂರ್ಣ ಅಪ್ಡೇಟ್ಸ್ ಅನ್ನು ನಿಮಗೆ ನ್ಯೂಸ್ 18ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಏನೇನು ಆಗ್ತಾ ಇದೆ, ಯಾವ ಸ್ವರೂಪದಲ್ಲಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನು ಕೂಡ ನಿಮಗೆ ನೇರವಾಗಿ ತೋರಿಸ್ತಾ ಹೋಗ್ತೀವಿ. CLP ಸಭೆ ಈಗಾಗಲೇ ಮುಕ್ತಾಯಗೊಂಡಿದೆ. CLP ಸಭೆಯಲ್ಲಿ ಒಂದು ಅಂಶದ ನಿರ್ಣಯ ಅಂಗೀಕಾರ ಆಗಿದೆ. ಅದು ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡುವಂಥದ್ದು ಅಂತ ಹೇಳಿ. ಇನ್ನೊಂದು ನಿರ್ಣಯ ಅಂಗೀಕಾರ ಆಗಿದೆ, ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಧನ್ಯವಾದ ಹೇಳುವಂಥದ್ದು. ಈ ಮೂಲಕ ಈ ಎರಡೂ ನಿರ್ಣಯಗಳಾದ ನಂತರ ಈಗ ಸುದ್ದಿಗೋಷ್ಠಿ ನಡೆಯುತ್ತೆ. ಅದರಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಬಹುದು. ಸಿದ್ದರಾಮಯ್ಯನವರು ದೆಹಲಿ ರಾಜಕಾರಣಕ್ಕೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಮತ್ತು ರಾಹುಲ್ ಗಾಂಧಿ ಅವರು ಕೂಡ ನಿನ್ನೆನೇ ಸಿದ್ದರಾಮಯ್ಯನವರಿಗೆ ಒಂದು ಮಾತು ಹೇಳಿದಾರಂತೆ. ಅದರ ಪ್ರಕಾರ ಸಿದ್ದರಾಮಯ್ಯನವರಿಗೆ ಅವ್ರಿಗೆ ಹೇಳಿದಾರಂತೆ, ನೀವು ರಾಜ್ಯಸಭೆಗೆ ಬರಬೇಕು, ನೀವು ಈಗಲೇ ತೀರ್ಮಾನವನ್ನು ಕೈಗೊಳ್ಳಬೇಡಿ, ನೀವು ಯಾವುದೇ ತೀರ್ಮಾನ ಇದ್ರೂ ಈಗಲೇ ಕೈಗೊಳ್ಳಬೇಡಿ, ನೀವು ಆರಾಮಾಗಿ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ. ಅವರು ಹಾಗೆ ಹೇಳಿದ ಮೇಲೆ ಇವತ್ತೀಗ ವೇಣುಗೋಪಾಲ್ ಅವರು ಕರ್ನಾಟಕದ ಕಾಂಗ್ರೆಸ್ನ ಶಾಸಕರ ಸಮ್ಮುಖದಲ್ಲೇ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು, ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ಈಗ ಒತ್ತಡ ಸಿದ್ದರಾಮಯ್ಯನವರ ಮೇಲೆ ಅಸಲಿಗೆ ಶುರುವಾಗಿರುವಂಥದ್ದು. ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಹೋಗಲ್ವಾ ಅನ್ನುವಂಥದ್ರ ಬಗ್ಗೆ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗುತ್ತೆ. ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವುದು ಬಹಳ ಕಷ್ಟದ ವಿಚಾರ ಏನೂ ಅಲ್ಲ. ಯಾಕೆಂದರೆ ರಾಜ್ಯಸಭೆಯಲ್ಲಿ ದಕ್ಷಿಣ ಭಾರತದ ಅನೇಕ ಸಂಸದರುಗಳು ಇಂಗ್ಲಿಷ್ ಮೂಲಕವಾಗಿ ತುಂಬ ಅದ್ಭುತವಾಗಿ ಸದನದಲ್ಲಿ ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಕೂಡ ಇಂಗ್ಲಿಷ್ ಮೇಲೆ ಅಷ್ಟೇ ಒಳ್ಳೆಯ ಹಿಡಿತ ಇರೋದ್ರಿಂದಾಗಿ ಅವರಿಗೆ ಅಲ್ಲಿಯ ಸದನದ ಡಿಬೇಟ್ಗಳೇನು ಕಷ್ಟ ಆಗುವಂಥದ್ದಲ್ಲ. ಸಿದ್ದರಾಮಯ್ಯನವರು ರಾಜ್ಯಸಭೆಯಲ್ಲಿ ಇದ್ದು ಕೆಲಸ ಮಾಡುವಂತಹ ಅವಕಾಶ ಅವರಿಗೆ ಸಿಕ್ಕರೆ ಅದು ಕೂಡ ಬಹಳ ದೊಡ್ಡ ಜವಾಬ್ದಾರಿ ಆಗಿರುತ್ತೆ. ರಾಷ್ಟ್ರ ರಾಜಕಾರಣದ ಮಟ್ಟದಲ್ಲೂ ಕೂಡ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಒಂದು ಹೋದಾಗ ಸಿದ್ದರಾಮಯ್ಯನವರ ಪರಿಚಯ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಆಗೋದಕ್ಕೆ ಅವಕಾಶಗಳು ಸೃಷ್ಟಿಯಾಗುತ್ತೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹೇಗೆ ಯೋಚನೆ ಮಾಡ್ತಾರೆ ನೋಡಬೇಕು. ಅವರು ಇಲ್ಲ ನಂದು ಬೌಂಡ್ರಿ ಕರ್ನಾಟಕ ಮಾತ್ರ, ಅದರಿಂದ ಆಚೆಗೆ ನಾನೇನು ಹೋಗಲ್ಲ ಅನ್ನುವಂತಹ ಮಾಮೂಲಿ ತೀರ್ಮಾನವನ್ನೇ ಮುಂದುವರಿಸ್ತಾರಾ, ಅಥವಾ ಹೊಸದಾಗಿ ಯೋಚನೆ ಮಾಡ್ತಾರಾ, ಇಲ್ಲ ನನಗೊಂದು ಜವಾಬ್ದಾರಿ ಇದೆ, ನನ್ನ ಪಕ್ಷ ನನಗೆ ಇಷ್ಟೆಲ್ಲ ಕೆಲಸ ಕೊಟ್ಟ ಮೇಲೆ, ಈ ಅವಕಾಶಗಳನ್ನು ಮಾಡಿಕೊಟ್ಟ ಮೇಲೆ ಆ ಪಕ್ಷದ ಕೆಲಸದ ಭಾಗವಾಗಿ ನಾನು ದೆಹಲಿ ಮಟ್ಟದಲ್ಲೂ ಕೂಡ ಕೆಲಸ ಮಾಡಿದರೆ ಒಳ್ಳೇದಾಗ್ಬೋದು ಆಗುತ್ತೆ ಅಂತೇಳಿ ಆದರೆ ನಾನು ಮಾಡ್ತೀನಿ ಅಂತೇಳಿ ಅವರು ಹೊರಡಲೂಬಹುದು. ಹೊರಡೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಏನೂ ಇಲ್ಲ ಸಿದ್ದರಾಮಯ್ಯನವರು. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ತೀರ್ಮಾನ ಅಂತಿಮ ಆಗುತ್ತೆ. ರಾಷ್ಟ್ರ ರಾಜಕಾರಣಕ್ಕೆ ಅವರು ಹೋಗ್ತಾರಾ ಹೋಗಲ್ವಾ ಅಂತ ಹೇಳಿ ಕೆಲವೇ ಕ್ಷಣಗಳಲ್ಲಿ ಈಗ ಮಹತ್ವದ
ಸುದ್ದಿಗೋಷ್ಠಿ ಕೂಡ ನಡೆಯುವುದಿದೆ. ಕಾಂಗ್ರೆಸ್ ನಾಯಕರು ಜಂಟಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡ್ತಾರೆ. ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಮತ್ತು ಇವತ್ತಿನ ಕೇಂದ್ರ ಬಿಂದು ಡಿ ಕೆ ಶಿವಕುಮಾರ್. ಇಲ್ಲಿಂದ ಇವತ್ತಿನ ಕೇಂದ್ರ ಬಿಂದು ಡಿ ಕೆ ಶಿವಕುಮಾರ್. ಯಾಕಂದ್ರೆ ಅವರು ಈಗ ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳಾಗಿ ನೇಮಕಗೊಂಡಿದ್ದಾರೆ. ಅವ್ರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅವ್ರನ್ನ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸುವುದು ಮಾತ್ರ ಬಾಕಿ ಉಳಿದಿದೆ. ಉಳಿದಂತೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಒಟ್ಟು ಮಾತುಗಳು ಏನು ಅನ್ನೋದನ್ನ ಇಡೀ ರಾಜ್ಯ ಕುತೂಹಲದಿಂದ ಎದುರು ನೋಡ್ತಾ ಇದೆ. ಯಾಕಂದ್ರೆ ಹೊಸ ಮುಖ್ಯಮಂತ್ರಿ ಹೊಸದಾಗಿ ಏನೆಲ್ಲ ಮಾತಾಡ್ತಾರೆ ಅಂತೇಳಿ ಶಿವಕುಮಾರ್ ಅವರು ನಿನ್ನೆವರೆಗೆ ಏನು ಮಾತಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಇವಾಗ ಏನು ಮಾತಾಡ್ತಾರೆ, ಮುಖ್ಯಮಂತ್ರಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹ ಈ ಹಂತದಲ್ಲಿ ಅವರು ಏನೆಲ್ಲ ವಿಷಯಗಳನ್ನು ಹೇಳ್ತಾರೆ ಅನ್ನೋದು ಬಹಳ ಬಹಳ ಮುಖ್ಯ ಆಗತ್ತೆ. ಈ ಕಾರಣಕ್ಕಾಗಿಯೇ ಈಗ ನಿರೀಕ್ಷೆ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಮಾತುಗಳ ಕಡೆಗೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮಾತಿನ ಕಡೆಗೆ ಈಗಿನ ಕೇಂದ್ರ ಬಿಂದು ಕೂಡ ಅವರೇನೆ ಇವತ್ತು ಏನೆಲ್ಲ ಮಾತಾಡ್ತಾರೆ ಅಂತ ನೋಡಬೇಕು. ಡಿ ಕೆ ಶಿವಕುಮಾರ್ ಈಗಾಗಲೇ ತನ್ನ ಪಕ್ಷದ ಶಾಸಕರನ್ನು ಉದ್ದೇಶಿಸಿ ಅಲ್ಲಿ ಮಾತನಾಡಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡಿದ್ದಾರೆ. ಶಾಸಕಾಂಗ ಪಕ್ಷ ಸಭೆ ಮುಕ್ತಾಯಗೊಂಡಿದೆ. ಅಲ್ಲಿರುವಂತಹ ಬಹಳಷ್ಟು ಶಾಸಕರುಗಳಿಗೆ ನನಗೂ ಒಂದು ಮಂತ್ರಿ ಅವಕಾಶ ಸಿಗುತ್ತಾ, ಕ್ಯಾಬಿನೆಟ್ನಲ್ಲಿ ಸೇರಬಹುದಾ, ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ಟಲ್ಲಿ ನಾನು ಕೂಡ ಸದಸ್ಯನಾಗಬಹುದಾ ಅನ್ನುವಂತಹ ನಿರೀಕ್ಷೆಗಳು ಇದ್ದೇ ಇದ್ದಾವೆ. ಅದು ಅವರವರ ಮನಸ್ಸಿನ ಮಾತುಗಳಾದರೆ ವಾಸ್ತವದಲ್ಲಿ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಕೊಡಬಾರ್ದು ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿ ತೀರ್ಮಾನವನ್ನು ಕೈಗೊಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ತೀರ್ಮಾನವನ್ನು ಕೈಗೊಳ್ತಾರೆ. ಅವರ ಕ್ಯಾಬಿನೆಟ್ನ ಸ್ವರೂಪ ಹೇಗಿರಬೇಕು ಅಂತ ಹೇಳಿ. ಅವ್ರಿಗಿಂತ ಹಿರಿಯರಾಗಿರುವಂಥವರು ಮತ್ತು ಅವರ ಸಮಾನಾಂತರವಾಗಿರುವಂತಹ ಒಂದಷ್ಟು ಶಾಸಕರುಗಳು ಸದನದಲ್ಲಿ ಇದ್ದಾರೆ. ಅದರಲ್ಲಿ ಅವರಿಗಿಂತ ಹಿಂದೆ ಈಗ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿದ್ರೆ ಅವರಿಗಿಂತ ಮುಂಚಿತವಾಗಿ ಶಾಸನ ಸಭೆಗೆ ಬಂದಂಥವರಲ್ಲಿ ಇರುವಂತಹ ಶಾಸಕರನ್ನು ನಾವು ಗಮನಿಸೋದಾದರೆ ಅದು ಟಿ ಬಿ ಜಯಚಂದ್ರ ಅವರಿರ್ಬೋದು, ಹಾಗೆಯೇ ಆರ್ ವಿ ದೇಶಪಾಂಡೆ ಇರಬಹುದು. ಇವರೆಲ್ಲರೂ ಕೂಡ ಅವ್ರಿಗಿಂತ ಮೊದಲು ವಿಧಾನಸಭೆಗೆ ಬಂದಿರತಕ್ಕಂತಹ ಶಾಸಕರಷ್ಟೇ. ಬಹುತೇಕ ಅವರಿಬ್ಬರು ಮಾತ್ರ ಈಗ ಸದ್ಯಕ್ಕೆ ಇಡೀ ಕಾಂಗ್ರೆಸ್ನ ಶಾಸಕರಲ್ಲಿರುವಂಥವ್ರು. ಶಿವಕುಮಾರ್ ಅವ್ರಿಗಿಂತ ಮುಂಚಿತವಾಗಿ ವಿಧಾನಸಭೆಗೆ ಪ್ರವೇಶ ಮಾಡಿದಂಥವ್ರು. ಇನ್ನು ಶಿವಕುಮಾರ್ ಅವ್ರ ಜೊತೆಗೆ ಪ್ರವೇಶ ಮಾಡಿದಂಥವರಲ್ಲಿ ಕೆ ಜೆ ಜಾರ್ಜ್ ಅವರಿದ್ದಾರೆ, ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಹಾಗೆಯೇ ಅವರು ಶಾಸನ ಸಭೆಗೆ ಪ್ರವೇಶ ಮಾಡಿದ 1 ವರ್ಷದ ನಂತರ ಬಂದಿರುವಂತಹ ಎಂ ಬಿ ಪಾಟೀಲ್ರಿದ್ದಾರೆ. ಈ ರೀತಿಯಾದಂತಹ ಶಾಸಕರುಗಳು ಅವರ ಜೊತೆಗೆ ಇದ್ದಾರೆ. ಅವರನ್ನು ತಮ್ಮ ತಂಡಕ್ಕೆ ಸೇರಿಸ್ಕೊಳ್ತಾರಾ? ಬಹುತೇಕ ಈ ಮೂವರನ್ನು ತಮ್ಮ ತಂಡಕ್ಕೆ ಸೇರಿಸ್ಕೊಳ್ಳುವಂತಹ ನಿರೀಕ್ಷೆ ಇದ್ದೇ ಇದೆ. ನಜೀರ್ ಅಹಮದ್ ಅವರು ಕೂಡ ಶಿವಕುಮಾರ್ ಅವ್ರ ಜೊತೆಗೆ 89ರಲ್ಲಿ ಅವರು ಶಾಸಕರಾಗಿ ಆಯ್ಕೆಯಾದಂಥವ್ರು. ನಂತರ ಅವರು MLC ಆಗಿ ಇದ್ದಾರೆ ಈಗ ಸದ್ಯಕ್ಕೆ. ಆದರೆ ಅವ್ರಿಗೆ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳಿಲ್ಲ. ಇನ್ನು ಬಿ ಕೆ ಹರಿಪ್ರಸಾದ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂದರೆ ಶಾಸನ ಸಭೆಯಲ್ಲಿ ಅಥವಾ ವಿಧಾನ ಪರಿಷತ್ತುಗಳ ವಿಚಾರಗಳಲ್ಲಿ ಅವರು ಜೂನಿಯರ್ ಆಗಿದ್ದಾರೆ. ಆದರೆ ರಾಜಕಾರಣದಲ್ಲಿ ಅವರು ಸೀನಿಯರ್ ಇರುವಂಥದ್ದು ಬಿ ಕೆ ಹರಿಪ್ರಸಾದ್ ಅವರು ಕೂಡ ಈ ಬಾರಿ ಕ್ಯಾಬಿನೆಟ್ಗೆ ಸೇರ್ತಾರೆ ಅಂತೇಳಿ. ಇನ್ನು 94ರ ಬ್ಯಾಚಿನ ನಂತರದ ಶಾಸಕರುಗಳು ಸಂಖ್ಯೆ ತುಂಬ ದೊಡ್ಡದಿದೆ. ಆ ಶಾಸಕರುಗಳಲ್ಲಿ ಯಾರಿಗೆಲ್ಲ ಅವಕಾಶವನ್ನು ಮಾಡಿಕೊಡ್ತಾರೆ ಮತ್ತು ವಿಶೇಷವಾಗಿ ಕಳೆದ 2 ಬಾರಿಯ ಅವಧಿಗಳಲ್ಲಿ ಆಯ್ಕೆಯಾದಂತಹ ಶಾಸಕರುಗಳಲ್ಲಿ ಯಾರನ್ನೆಲ್ಲ ತೆಗೆದುಕೊಳ್ತಾರೆ. ಜೂನ್ 3ಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಖಾತ್ರಿಯಾಗಿದೆ. ಜೂನ್ 3ಕ್ಕೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲರಿಗೆ ಸಮಯವನ್ನ ಕೇಳಿದ್ದಾರೆ ಶಿವಕುಮಾರ್. ಜೂನ್ 3ರ ಬೆಳಗ್ಗೆ 11 ಗಂಟೆಗೆ ರಾಜ್ಯಪಾಲರು ತುಮಕೂರಿಗೆ ಭೇಟಿಯನ್ನ ನೀಡುವವರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೊದಲು ಪ್ರಮಾಣ ವಚನ ನಡೆಯುವಂತಹ ಸಾಧ್ಯತೆ ಈಗ ಗೋಚರಿಸ್ತಾ ಇದೆ. ಜೂನ್ 3ರಂದು ಬೆಳಗ್ಗೆನೆ ಅನೌಪಚಾರಿಕವಾಗಿ ಬೆಳಗ್ಗೆ ರಾಜ್ಯಪಾಲರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು, ಅವ್ರ ಜೊತೆ ಮಾತುಕತೆಯನ್ನ ನಡೆಸಿ ಬಂದಿದ್ರು. ಹೀಗಾಗಿ ಬೆಳಗ್ಗೆಯೇ ಜೂನ್ 3ಕ್ಕೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ರಾಜ್ಯಪಾಲರಿಗೆ ಈಗಾಗಲೇ ಶಿವಕುಮಾರ್ ಅವರು ಸಮಯವನ್ನ ಕೇಳಿದ್ದಾರೆ.